ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಈ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳು ಈಗ ಮುಂದೆ ಬರ್ತಕ್ಕಂಥ TET ಆಗಿರಲಿ, GPSTR ಆಗಿರಲಿ, HSTR ಆಗಿರಲಿ, ಹಾಗೆ FDಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ 1ನೇ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವಿಶ್ವದ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದಪ್ಪ ಅಂತಂದ್ರೆ ಜಲಜನಕ ಆಗಿರುತ್ತದೆ. 2ನೇ ಕ್ವಶನು, ಅತಿ ಹಗುರವಾದ ಲೋಹ ಯಾವುದು ಅಂತ ಕ್ವಶನ್ ಇದೆ. ಅತಿ ಹಗುರವಾದಂಥ ಲೋಹ ಯಾವುದಪ್ಪ ಅಂತಂದ್ರೆ ಲಿಥಿಯಂ ಅತಿ ಹಗುರವಾಗಿರ್ತಕ್ಕಂಥ ಲೋಹವಾಗಿರುತ್ತದೆ. 3ನೇ ಕ್ವಶನು, ಅತಿ ಭಾರವಾದ ಲೋಹ ಯಾವುದು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅತಿ ಭಾರವಾದ ಲೋಹ ಓಸೆಮ್ನಿಯಮ್ಮು ಅತಿ ಭಾರವಾಗಿರ್ತಕ್ಕಂಥ ಲೋಹವಾಗಿರುತ್ತದೆ. ಈಗ 4ನೇ ಕ್ವಶನನ್ನು ನೋಡೋಣ. ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕ್ವಶನ್ ಇದೆ. ಚಿನ್ನವನ್ನು ಶುದ್ಧೀಕರಿಸಿರ್ತಕ್ಕಂಥ ವಿಧಾನ ಸೈನಿಡೇಷನ್ಸ್ ಅಂತಂದು ಚಿನ್ನವನ್ನು ಶುದ್ಧೀಕರಿಸುವ ವಿಧಾನವಾಗಿದೆ. ಹಾಗೆ 5ನೇ ಕ್ವಶನನ್ನು ನೋಡೋಣ. ಅತಿ ಹಗುರವಾದ ಮೂಲ ವಸ್ತು ಯಾವುದು? ಅತಿ ಹಗುರವಾಗಿರ್ತಕ್ಕಂಥ ಮೂಲ ವಸ್ತು ಅದೇ ಜಲಜನಕ. ಈ ಜಲಜನಕವು ಅತಿ ಹಗುರವಾಗಿರ್ತಕ್ಕಂಥ ಒಂದು ಮೂಲ ವಸ್ತುವಾಗಿದೆ. 6ನೇ ಕ್ವಶನು, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು ಅಂತ ಕ್ವಶನ್ ಇದೆ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಸಾರಜನಕವಾಗಿರ್ತದೆ. ಸಾರಜನಕವು ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಮೂಲ ವಸ್ತುವಾಗಿರುತ್ತದೆ. ಈಗ 7ನೇ ಕ್ವಶನನ್ನು ನೋಡೋಣ. 7ನೇ ಕ್ವಶನು ಈ ರೀತಿಯಾಗಿದೆ. ಪ್ರೋಟಾನ್ ಕಂಡುಹಿಡಿದವರು ಯಾರು ಅಂತ ಕ್ವಶನ್ ಇದೆ. ಪ್ರೋಟಾನನ್ನು ಕಂಡುಹಿಡಿದಿರ್ತಕ್ಕಂಥವರು ರುದರ್ಫರ್ಡ್ ಅವರಾಗಿರ್ತಾರೆ. ರುದರ್ಫರ್ಡ್ ಅವರು ಪ್ರೋಟಾನನ್ನು ಕಂಡುಹಿಡಿದಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಹಾಗೆ 8ನೇ ಕ್ವಶನು, ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಮೂಲ ವಸ್ತು ಅದೇ ಆಮ್ಲಜನಕವಾಗಿರುತ್ತದೆ. 9ನೇ ಕ್ವಶನು, ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ನ್ಯೂಟ್ರಾನ್ಗಳನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಜೇಮ್ಸ್ ಚಾಡ್ವಿಕ್ ಅಂತವರು. ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ನ್ಯೂಟ್ರಾನನ್ನು ಕಂಡುಹಿಡಿದಿರ್ತಕ್ಕಂಥ ಒಬ್ಬ ವಿಜ್ಞಾನಿಯಾಗಿರ್ತಾರೆ. ಈಗ 10ನೇ ಕ್ವಶನನ್ನು ನೋಡೋಣ. ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಜೆ ಥಾಮಸ್ ಅವರು ಎಲೆಕ್ಟ್ರಾನನ್ನು ಕಂಡುಹಿಡಿದಿರ್ತಕ್ಕಂಥ ಒಬ್ಬ ವಿಜ್ಞಾನಿಯಾಗಿರುತ್ತಾರೆ. ಈಗ 10ನೇ ಕ್ವಶನನ್ನು ನೋಡೋಣ. ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂತ ಕ್ವಶನ್ ಇದೆ. ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಿರ್ತಕ್ಕಂಥವರು ಯಾರಪ್ಪ ಅಂತಂದ್ರೆ ಜೆ ಥಾಮಸ್ ಅವರು ಆಗಿರ್ತಾರೆ. 11ನೇ ಕ್ವಶನು, ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನುಗಳ ಸಂಖ್ಯೆ ಅಂತ ಕ್ವಶನ್ ಇದೆ. ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆ ಪರಮಾಣು ಸಂಖ್ಯೆ ಆಗಿರುತ್ತದೆ. 12ನೇ ಕ್ವಶನು, ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ 2ನೇ ಮೂಲ ವಸ್ತು ಯಾವುದು? ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ 2ನೇ ಮೂಲ ವಸ್ತು ಅಂದರೆ ಅದೇ ಹೀಲಿಯಂ ಆಗಿರ್ತದೆ. ಹೀಲಿಯಮ್ಮು ವಿಶ್ವದಲ್ಲೇ ಅತಿ ಹೆಚ್ಚು ಸಿಗತಕ್ಕಂಥ 2ನೇ ಮೂಲ ವಸ್ತುವಾಗಿದೆ. ಈಗ 13ನೇ ಕ್ವಶನು, ಮೂರ್ಖರ ಚಿಹ್ನೆ ಎಂದು ಯಾವುದನ್ನು ಕರೆಯುತ್ತಾರೆ? ಮೂರ್ಖರ ಚಿಹ್ನೆ ಎಂದು ಕಬ್ಬಿಣದ ಪೈರೇಟ್ಸನ್ನು ಕರೀತಾರೆ. ಕಬ್ಬಿಣದ ಪೈರೇಟ್ಸನ್ನು ಮೂರ್ಖರ ಚಿಹ್ನೆ ಎಂದು ಕರೆಯುತ್ತಾರೆ. 14ನೇ ಕ್ವಶನು, ಫೌಂಟೇನ್ ಪೆನ್ನ ನಿಬ್ಬು ತಯಾರಿಸಲು ಡ್ಯಾಶನ್ನು ಬಳಸುತ್ತಾರೆ. ಫೌಂಟೇನ್ ಪೆನ್ನ ನಿಬ್ಬನ್ನು ತಯಾರಿಸಲು ಓಸ್ಮೇನಿಯಮನ್ನು ಬಳಸುತ್ತಾರೆ. 15ನೇ ಕ್ವಶನು, ಪ್ರಾಚೀನ ಕಾಲದ ಮಾನವ ಮೊದಲು ಬಳಸಿದ ಲೋಹ ಯಾವುದು ಅಂತ ಕ್ವಶನ್ ಇದೆ. ಪ್ರಾಚೀನ ಕಾಲದ ಮಾನವ ಬಳಸಿರ್ತಕ್ಕಂಥ ಲೋಹ ಯಾವುದಪ್ಪ ಅಂತಂದ್ರೆ ಅದೇ ತಾಮ್ರ ಆಗಿರ್ತೈತಿ. ಈಗ 14ನೇ ಕ್ವಶನು ಏನೈತಪ್ಪ ಅಂತಂದ್ರೆ ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು ಅಂತ ಕ್ವಶನ್ ಇದೆ.
ಊದು ಕುಲುಮೆಯಿಂದ ಪಡೆದಿರ್ತಕ್ಕಂಥ ಕಬ್ಬಿಣ ಯಾವುದಪ್ಪ ಅಂತಂದ್ರೆ ಅದೇ ಬೀಡು ಕಬ್ಬಿಣ. ಈ ಬೀಡು ಕಬ್ಬಿಣವನ್ನು ಊದು ಕುಲುಮೆಯಿಂದ ತೆಗೆದಿರ್ತಕ್ಕಂಥ ಒಂದು ಕಬ್ಬಿಣವಾಗಿದೆ. ಹಾಗೆ 17ನೇ ಕ್ವಶನು, ಚಾಲ್ಕೋಪೈರೇಟ್ ಎಂಬುದು ಡ್ಯಾಶ್ನ ಅದಿರು ಅಂತ ಕ್ವಶನ್ ಇದೆ. ಚಾಲ್ಕೋಪೈರೇಟ್ ಎಂಬುದು ತಾಮ್ರದ ಅದಿರಾಗಿರ್ತದೆ. 18ನೇ ಕ್ವಶನು, ಟೊಮೆಟೊದಲ್ಲಿರುವ ಆಮ್ಲ ಯಾವುದು? ಟೊಮೆಟೊದಲ್ಲಿರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂತಂದ್ರೆ ಆಕ್ಸಾಲಿಕ್ ಎಂಬುದು ಟೊಮೆಟೊನಲ್ಲಿರ್ತಕ್ಕಂಥ ಆಮ್ಲವಾಗಿರುತ್ತದೆ. ಈಗ 20ನೇ ಕ್ವಶನು ಯಾವುದೈತೆ ಅಂತಂದು ನೋಡೋಣ. ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುತ್ತಾರೆ ಅಂತ ಕ್ವಶನ್ ಇದೆ. ಆಮ್ಲಗಳ ರಾಜ ಎಂದು ಸಲ್ಫ್ಯೂರಿಕ್ ಆಮ್ಲವನ್ನು ಆಮ್ಲಗಳ ರಾಜ ಅಂತಂದು ಕರೆಯುತ್ತಾರೆ. 21ನೇ ಕ್ವಶನು, ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಏನು ಅಂತ ಕ್ವಶನ್ ಇದೆ. ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದು ಕರೆಯಲಾಗುತ್ತದೆ. ಹಾಗೆ 22ನೇ ಕ್ವಶನು, ಮಿಲ್ಕ್ಯಾಪ್ ಮ್ಯಾಗ್ನೀಸಿಯಂ ಎಂದು ಯಾವುದನ್ನು ಕರೆಯುವುದು? ಮಿಲ್ಕ್ಯಾಪ್ ಮ್ಯಾಗ್ನೀಸಿಯಮನ್ನು ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಕರೆಯುತ್ತಾರೆ. ಈಗ 23ನೇ ಕ್ವಶನನ್ನು ನೋಡೋಣ. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಏನು ಅಂತ ಕ್ವಶನ್ ಇದೆ. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. 24ನೇ ಕ್ವಶನು, ಗಡಸು ನೀರನ್ನು ಮೃದು ಮಾಡಲು ಡ್ಯಾಶ್ ಬಳಸುತ್ತಾರೆ? ಗಡಸು ನೀರನ್ನು ಮೃದು ಮಾಡಲು ಸೋಡಿಯಂ ಕಾರ್ಬೋನೇಟನ್ನು ಬಳಸುತ್ತಾರೆ. 25ನೇ ಕ್ವಶನು, ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣವೇನು ಅಂತ ಕ್ವಶನ್ ಇದೆ. ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣ ಅಂತಂದ್ರೆ ಫಾರ್ಮರಿಕ್ ಆಮ್ಲವ ಇರುತ್ತದೆ. ಆದ ಕಾರಣ ಕೆಂಪು ಇರುವೆ ಕಚ್ಚಿದಾಗ ಉರಿಯುತ್ತದೆ. ಈಗ 26ನೇ ಕ್ವಶನನ್ನು ನೋಡೋಣ. ಗೋಧಿಯಲ್ಲಿರುವ ಆಮ್ಲ ಯಾವುದು? ಗೋಧಿಯಲ್ಲಿರುವ ಆಮ್ಲದ ಗ್ಲುಮೆಟಿಕ್ ಆಮ್ಲವು ಗೋಧಿಯಲ್ಲಿರ್ತಕ್ಕಂಥ ಒಂದು ಆಮ್ಲವಾಗಿರುತ್ತದೆ. ಹಾಗೆ 22ನೇ ಕ್ವಶನು, ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದು? ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದಪ್ಪ ಅಂತಂದರೆ ಅದೇ ಫೋಲಿಕ್ ಆಮ್ಲವಿರುತ್ತದೆ. 28ನೇ ಕ್ವಶನು, ಸಾರಜನಕ ಕಂಡುಹಿಡಿದವರು ಯಾರು? ಸಾರಜನಕವನ್ನು ಕಂಡುಹಿಡಿದಿರ್ತಕ್ಕಂಥವರು ರುದರ್ಫೋರ್ಡ್ ಅವರು ಸಾರಜನಕವನ್ನು ಕಂಡುಹಿಡಿಯುತ್ತಾರೆ. ಈಗ 29ನೇ ಕ್ವಶನು, ಆಮ್ಲಜನಕ ಕಂಡುಹಿಡಿದವರು ಯಾರು? ಆಮ್ಲಜನಕವನ್ನು ಕಂಡುಹಿಡಿದವರು ಪಿಸ್ಟೆ ಅಂತಕ್ಕಂಥ ವಿಜ್ಞಾನಿ ಆಮ್ಲಜನಕವನ್ನು ಕಂಡುಹಿಡಿಯುತ್ತಾರೆ. 30ನೇ ಕ್ವಶನು, ಗಾಳಿಯ ಆರ್ದ್ರತೆ ಅಳೆಯಲು ಡ್ಯಾಶ್ ಬಳಸುತ್ತಾರೆ? ಗಾಳಿಯ ಆರ್ದ್ರತೆಯನ್ನು ಅಳೆಯಲು ಬಳಸಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂತಂದ್ರೆ ಹೈಗ್ರೋಮೀಟರನ್ನು ಗಾಳಿಯ ಆರ್ದ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಮಾಪನವಾಗಿದೆ. 31ನೇ ಕ್ವಶನು, ಹೈಗ್ರೋಮೀಟರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಹೈಗ್ರೋಮೀಟರನ್ನು ಸೈಕ್ರೋಮೀಟರ್ ಅಂತಂದು ಕರೆಯುತ್ತಾರೆ. 32ನೇ ಕ್ವಶನನ್ನು ನೋಡೋಣ. ಯಾವುದರ ವಯಸ್ಸು ಪತ್ತೆಗೆ 14 ಪರೀಕ್ಷೆಗಳನ್ನು ನಡೆಸುತ್ತಾರೆ? ಪಳುವಳಿಕೆಗಳ ವಯಸ್ಸುಗಳ ಪತ್ತೆಗೆ 14 ಪರೀಕ್ಷೆಗಳನ್ನು ನಡೆಸುತ್ತಾರೆ. 33ನೇ ಕ್ವಶನು, ಕೋಬಾಲ್ಟು 60 ಅನ್ನು ಯಾವ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ? ಕೋಬಾಲ್ಟು 60 ಅನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. 34ನೇ ಕ್ವಶನು, ಡ್ಯುರಾಲುಮಿನಿಯಂ ಲೋಹವನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ? ಡ್ಯುರಾಲುಮಿನಿಯಂ ಲೋಹವನ್ನು ವಿಮಾನ ತಯಾರಿಕೆಯಲ್ಲಿ ಬಳಸುತ್ತಾರೆ. 35ನೇ ಕ್ವಶನು, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಆ್ಯಂಡ್ ಸಿ ಯು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳಾಗಿವೆ. 36ನೇ ಕ್ವಶನು, ರೋಗ ಯಾರಲ್ಲಿ ಕಂಡುಬರುವುದು? ರಿಕೆಟ್ಸ್ ರೋಗವು ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಒಂದು ರೋಗವಾಗಿದೆ. 37ನೇ ಕ್ವಶನು, ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರುವ ಬಣ್ಣ ಯಾವುದು? ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರ್ತಕ್ಕಂಥ ಬಣ್ಣ ಅದೇ ನೇರಳೆ ಬಣ್ಣವು ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರ್ತಕ್ಕಂಥ ಬಣ್ಣವಾಗಿದೆ. 38ನೇ ಕ್ವಶನು, ಕಾಮನ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದು? ಕಾಮನ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರ್ತಕ್ಕಂಥ ಬಣ್ಣ ಯಾವುದಪ್ಪ ಅಂತಂದರೆ ಕೆಂಪು ಬಣ್ಣವು ಕಾಮನ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರ್ತಕ್ಕಂಥ ಬಣ್ಣವಾಗಿದೆ. 39ನೇ ಕ್ವಶನು, ಆಲೂಗಡ್ಡೆ ಯಾವುದರ ರೂಪಾಂತರವಾಗಿದೆ? ಆಲೂಗಡ್ಡೆಯು ಬೇರುಗಳ ರೂಪಾಂತರವಾಗಿದೆ.
40ನೇ ಕ್ವಶನು, ಮಾನವನ ದೇಹದ ಉದ್ದವಾದ ಮೂಳೆ ಯಾವುದು? ಮಾನವನ ದೇಹದ ಉದ್ದವಾಗಿರ್ತಕ್ಕಂಥ ಮೂಳೆ ತೊಡೆ ಮೂಳೆ. ಇದು ಫೀಮರ್ ಅಂತಲೂ ಸಹಿತ ಕರೆಯುತ್ತಾರೆ. 41ನೇ ಕ್ವಶನನ್ನು ನೋಡೋಣ. ವಯಸ್ಕರಲ್ಲಿ ಕೆಂಪು ರಕ್ತ ಕಣಗಳು ಹುಟ್ಟುವ ಸ್ಥಳ ಯಾವುದು? ವಯಸ್ಕರಲ್ಲಿ ಕೆಂಪು ರಕ್ತ ಕಣಗಳು ಹುಟ್ಟುವ ಸ್ಥಳ ಅದೇ ಅಸ್ಥಿ ಮಜ್ಜೆಯಲ್ಲಿ ವಯಸ್ಕರಲ್ಲಿ ಕೆಂಪು ರಕ್ತ ಕಣಗಳು ಹುಟ್ಟುತ್ತವೆ. ಹಾಗೆ 42ನೇ ಕ್ವಶನು, ಲಿವರ್ ಯಕೃತ್ನಲ್ಲಿ ಸಂಗ್ರಹವಾಗುವ ವಿಟಮಿನ್ ಯಾವುದು? ಲಿವರ್ ಯಕೃತ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವಿಟಮಿನ್ ಎ ಆ್ಯಂಡ್ ಡಿ. ಇವು ಲಿವರ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವಿಟಮಿನ್ಗಳಾಗಿವೆ. 43ನೇ ಕ್ವಶನು, ರಿಕೆಟ್ಸ್ ರೋಗ ತಗಲುವ ಅಂಗ ಯಾವುದು? ರಿಕೆಟ್ಸ್ ರೋಗ ತಗಲುವ ಅಂಗ ಅದೇ ಮೂಳೆ. ಮೂಳೆಯಲ್ಲಿ ರಿಕೆಟ್ಸ್ ರೋಗವು ತಗಲುತ್ತದೆ. ಈಗ 44ನೇ ಕ್ವಶನು, ವೈರಸ್ಗಳು ಡ್ಯಾಶಿಂದ ರೂಪುಗೊಂಡಿರುತ್ತವೆ? ವೈರಸ್ಗಳು RNA ಯಿಂದ ರೂಪುಗೊಂಡಿರುತ್ತವೆ. 45ನೇ ಕ್ವಶನು, ತಾಮ್ರ ಮತ್ತು ತವರದ ಮಿಶ್ರಣ ಯಾವುದು? ತಾಮ್ರ ಮತ್ತು ತವರದ ಮಿಶ್ರಣ ಕಂಚು ಆಗಿರುತ್ತದೆ. 46ನೇ ಕ್ವಶನು, ತಾಮ್ರ ಮತ್ತು ಸತುಗಳ ಮಿಶ್ರಣ ಯಾವುದು? ತಾಮ್ರ ಮತ್ತು ಸತುಗಳ ಮಿಶ್ರಣ ಹಿತ್ತಾಳೆಯಾಗಿರುತ್ತದೆ. 47ನೇ ಕ್ವಶನು, LPGಯಲ್ಲಿರುವ ಪ್ರಮುಖ ಅನಿಲ ಯಾವುದು? LPGಯಲ್ಲಿರುವ ಪ್ರಮುಖ ಅನಿಲ ಯಾವುದಪ್ಪ ಅಂತಂದ್ರೆ ಬ್ಯೂಟೇನ್ ಆ್ಯಂಡ್ ಪ್ರೊಪೇನ್ ಅಂತಂದು LPGಯಲ್ಲಿರುವ ಪ್ರಮುಖ ಅನಿಲವಾಗಿರುತ್ತದೆ. ಈಗ 48ನೇ ಕ್ವಶನು, ಚಲುವೆ ಪುಡಿಯ ರಾಸಾಯನಿಕ ಹೆಸರು ಏನು ಅಂತ ಕ್ವಶನ್ ಇದೆ. ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತಂದು ಕರೆಯಲಾಗುತ್ತದೆ. 49ನೇ ಕ್ವಶನು, ವನಸ್ಪತಿ ತುಪ್ಪದ ತಯಾರಿಕೆಯಲ್ಲಿ ಬಳಸುವ ಅನಿಲ ಯಾವುದು? ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸಿರ್ತಕ್ಕಂಥ ಅನಿಲ ಯಾವುದಪ್ಪ ಅಂತಂದ್ರೆ ಅದೇ ಜಲಜನಕವಾಗಿರುತ್ತದೆ. 50ನೇ ಕ್ವಶನು, ಕಾಯಿಗಳನ್ನು ಹಣ್ಣು ಮಾಡಲು ಬಳಸುವ ರಾಸಾಯನಿಕ ಯಾವುದು? ಕಾಯಿಗಳನ್ನು ಹಣ್ಣು ಮಾಡುವ ಬಳಸುವ ರಾಸಾಯನಿಕ ಹೆಸರು ಎಥಿಲೀನ್ ಅಂತಂದು ಕಾಯಿಗಳನ್ನು ಹಣ್ಣುಗಳನ್ನು ಮಾಡುವ ರಾಸಾಯನಿಕ ವಸ್ತುಗಳನ್ನಾಗಿ ಬಳಕೆಯನ್ನು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 50 ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲು ಇಚ್ಛಿಸಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತಾವಂತ ನಾನು ಅಂದ್ಕೊಂಡೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇವು TET ಆಗಿರಲಿ, GPST ಆಗಿರಲಿ, HSTL ಆಗಿರಲಿ, ಹಾಗೆ SDA FDಗಳಲ್ಲಿ ಬರ್ತಕ್ಕಂಥ ಕ್ವಶನ್ಗಳಾಗಿರುವುದರಿಂದ ನಾನು ಈ ವಿಡಿಯೋದಲ್ಲಿ 50 ಕ್ವಶನ್ಗಳನ್ನು ಚೂಸ್ ಮಾಡಿಕೊಂಡು ನಿಮಗೆ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.